ನಮಸ್ಕಾರ ಎಲ್ಲರಿಗೂ ಸುಜಾತ ಫ್ಯಾಮಿಲಿ ಲಾಗಿಗೆ ಸ್ವಾಗತ. ಇದನ್ನು ನಮ್ಮ ಧಾರವಾಡದೊಳಗೆ ನಮ್ಮ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶದ ವಿಡಿಯೋ ನೋಡ್ರಿ. ಮೊನ್ನೆ ಹಾಕಿದ್ದೆ ಶಾರ್ಟ್ ವಿಡಿಯೋ, ಇವತ್ತು ಪೂರ್ತಿ ಇದನ್ನು ಹಾಕ್ಲತ್ತೀನಿ ನೋಡ್ರಿ. ಇದು ಎಂಟ್ರೆನ್ಸ್ ಇಲ್ಲೆಲ್ಲ ಇನ್ನೂ ಪೂರ್ತಿ ಮನೆ ಆಗಬೇಕು ಅಂದರೂ ಲಘುನ ಮುಹೂರ್ತಕ್ಕಂತಂದು ಹೇಳಿ ಇದನ್ನೆಲ್ಲನೂ ಗೃಹ ಪ್ರವೇಶ ಮಾಡಿದ್ರು. ನಾನು ಹೋಗಿದ್ದೆ. ಇದನ್ನೆಲ್ಲ ಇದು ಹಾಲ್ ನೋಡ್ರಿ ಇದಿಷ್ಟು. ಆಮೇಲೆ ಅಲ್ಲಿ ಒಳಗೆ ಹೋಗ್ಬೇಕ್ರಿ. ಇಲ್ಲಿ ಈಕಿ ನಮ್ಮ ತಂಗಿ ಮಗಳು ನೋಡ್ರಿ ಈಕಿ. ಆಮೇಲೆ ಈಕಿ ಒಳ್ಳೆ ಅಂತಂದು ಫೋಟೋ ಹೊಂಟಿದ್ಲು ನಮ್ಮ ಕಾಕನ ಮೊಮ್ಮಗಳು. ಇದು ಎಂಟ್ರೆನ್ಸು. ಇದು ಅಡುಗೆ ಮನೆಯಿಂದ ಮುಂದ್ಕತ್ತ ಹೋಗ್ಬೇಕು. ಅಲ್ಲೊಂದಿತ್ತು ಡೈನಿಂಗ್ ಹಾಲು. ಇದು ದೇವ್ರ ಮನೆ ನೋಡ್ರಿ. ಅಲ್ಲೆಲ್ಲ ಲಕ್ಷ್ಮೀ ಕಂಬ ಅದನ್ನು ದೇವ್ರದ್ದೆಲ್ಲ ಪ್ರತಿಷ್ಠಾಪನೆ ಎಷ್ಟು ಚೆನ್ನಾಗಿ ಮಾಡಿದ್ರು. ಇದು ಅಡುಗೆ ಮನೆ. ಇಲ್ಲೆಲ್ಲ ನೋಡ್ರಿ ಹೆಂಗಿತ್ತು ನೋಡ್ರಿ, ಚಂದ ಮಾಡಿದ್ರು. ಮಾತ್ರ ಮನೆ ಮಾತ್ರ ಇಷ್ಟ ಆಯ್ತು. ಇದು ಹೊರಗಿನಿಂದ ಹೆಂಗೆ ಅಲಂಕಾರ ಹೆಂಗಾಗ್ಯದ ಅನ್ನೋದು ನಿಮಗೆ ತೋರ್ಸೇನಿ. ಆಮೇಲೆ ಹಾಲು ಉಕ್ಸೋದು, ಹಾಲು ಉಕ್ಕಿಸ್ಲಿಕ್ಕತ್ತಿದ್ರು. ಅಲ್ಲೆಲ್ಲರೂ ಸೇರಿದ್ರು. ಇಷ್ಟರು ಹಾಡು ಹೇಳಿರ್ತಾರೆ ಎಲ್ಲಾನು. ಅದು ಲಕ್ಷ್ಮೀ ಹಾಡು ಅವನ್ನೆಲ್ಲನೂ ಹಾಡು ಹೇಳಿ ಹಾಲು ಉಕ್ಕೋ ತನಕ ಅಂತಂದು ದೇವಿ ಹಾಡನ್ನು ಹಾಡು ಹೇಳಿ ಮಾಡ್ಲಿರ್ತಾರೆ ನೋಡ್ರಿ. ಅದನ್ನೆಲ್ಲ ವಿಡಿಯೋ ನೋಡ್ರಿ. ಅವಲಿ ಮೇಲೆ ಹೊಸ ಅವಲಿ ಹಾಲು ನೋಡ್ರಿ ಹೆಂಗೆ ಉಕ್ಕಲಿರ್ತದೆ ನೋಡ್ರಿ. ಹಾಲು ಹೆಂಗೆ ಉಕ್ತದ ಉಕ್ಕಿಸ್ತಾರಲ್ಲ ಆ ರೀತಿ ಮನೆಗೆ ಒಳ್ಳೇದಾಗ್ತದೆ ಅಂತಂದು ಹೇಳ್ತಾರೆ ನೋಡ್ರಿ. ಲಕ್ಷ್ಮೀ ದೇವಿ ವಾಸಸ್ಥಾನ ಅಂತಿರ್ತಾರೆ, ಅನ್ನಪೂರ್ಣೇಶ್ವರಿ ಅಂತಾರೆ. ನಾವು ಯಾವ್ಯಾವ್ದು ಇದು ಮಾಡಿರ್ತೇವೆ ನಮ್ಮ ದೇವ್ರದ್ದು ಇದು ಮಾಡ್ಕೊಂಡಿರ್ತೇವೆ ಆ ಥರ ಇದು ನೋಡ್ರಿ ಹೆಂಗೆ ಅನ್ನೋದು ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಈಗ ಆಮೇಲೆ ಅದಕ್ಕೆ ಏನು ಮಾಡ್ತಾರಂದ್ರೆ ಸ್ವಲ್ಪ ಸಕ್ಕರೆ ಹಾಕಿ ದೇವ್ರ ನೈವೇದ್ಯ ಮಾಡ್ತಾರೆ. ಇಲ್ಲೆಲ್ಲ ಹೊರಗಡೆಯಿಂದ ಇದನ್ನು ಮಾಡ್ಕೊಂಡು ಒಳಗೆ ಪ್ರವೇಶ ಮಾಡ್ಬೇಕಂತ ಪೂಜೆ ಮಾಡ್ತಾರೆ. ಆಕಳ ಕರ್ಕೊಂಬಂದಿದ್ರು. ಆಕಳದ್ದು ಒಳಗೆ ಪೂಜೆ ಮಾಡ್ಕೊಂಡೆಲ್ಲ ಇದು ಮಾಡಿದರು. ಇವರ ನೋಡ್ರಿ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ ಮನೆ ಅಂತಂದು. ಆಮೇಲೆ ಇದು ಲಕ್ಷ್ಮೀ ಕಂಬ ನೋಡ್ರಿ ದೇವ್ರ ಮನೆ ಒಳಗೆ. ಆಮೇಲೆ ಊಟದ್ದು ಅದನ್ನೆಲ್ಲನೂ ಪ್ರಮೋದ್ ಮುತಾಲಿಕ್ ಅವ್ರು ಬಂದಿದ್ದರು ರೀ. ಅಲ್ಲೆಲ್ಲನೂ ಊಟದ್ದಂತೂ ಚೆನ್ನಾಗಿತ್ತು ನೋಡ್ರಿ. ಎಲ್ಲ ವಿಡಿಯೋ ಹಾಕೀನಿ. ಸೀತಾಫಲ ಹಣ್ಣಿನ ಡೆಸರ್ಟ್ ಮಾಡಿಸಿದ್ರು. ಆಮೇಲೆ ಜಾಮೂನು ಅದನ್ನೆಲ್ಲನೂ ಮಾಡಿಸಿದ್ರು. ಚೆನ್ನಾಗಾಗಿತ್ತು. ಅಡಿಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು, ಬೆಸ್ಟ್ ಆಗಿತ್ತು ನೋಡ್ರಿ. ಊಟ ರುಚಿಯಾಗಿತ್ತು. ಅದು ನೋಡ್ರಿ ಅಲ್ಲೇ ಡೆಸರ್ಟ್ ಮಾತ್ರ ನನಗಂತೂ ಭಾರಿ ಇಷ್ಟ ಆಯ್ತು. ಸೀತಾಫಲ ಹಣ್ಣಿಂದು ಟೇಸ್ಟಾಗಿತ್ತು. ಅದನ್ನ ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.